ಚಾಮರಾಜನಗರ ಜಿಲ್ಲೆಯವರು ಏನೊಂದು ರಿಲೀಸ್ ಮಾಡಿದ್ರಲ್ಲ ಆ ಕ್ವಶನ್ ಪೇಪರನ್ನು ತಂದಿದ್ದೀನಿ. ಸೊ ಈ ಕ್ವಶನ್ ಪೇಪರ್ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ಅದಕ್ಕಾಗಿ ಸಾಲ್ವ್ ಮಾಡೋಣ ಅಂತ ಈ ಥರದ 40 ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ಸೊ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಹಾಗೂ ಸ್ಮಾರ್ಟ್ ವರ್ಕ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ವಿಜ್ಞಾನ ವಿಷಯದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ ಆಲ್ರೆಡಿ ಸೈನ್ಸನ್ನು ಎಲ್ಲ MCQ ಮಾಡಿದ್ದೀವಿ ಲೆಸನ್ ಮೇಲೆ. ಅವುಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸಲ್ಲಿ ಎಲ್ಲ ಲಿಂಕನ್ನು ಹಾಕಿದ್ದೀನಿ, ನೋಡಿ. ಸೊ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಚಾಮರಾಜನಗರ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ವಿಜ್ಞಾನದ 3ನೇ ಸೆಟ್ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರ. ಪ್ರಶ್ನೆ 1, ಇಸ್ತ್ರಿ ಪೆಟ್ಟಿಗೆ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸುತ್ತೆ? ಉಷ್ಣ ಪರಿಣಾಮ, ರಾಸಾಯನಿಕ ಪರಿಣಾಮ, ಕಾಂತೀಯ ಪರಿಣಾಮ, ವಿದ್ಯುತ್ ಕಾಂತೀಯ ಪರಿಣಾಮ. ಸರಿ ಉತ್ತರ, ಅದು ಉಷ್ಣ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ. 2, ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ ಕ್ಷೇತ್ರ ಏನಿರುತ್ತೆ? 0, ಏಕರೂಪವಾಗಿದೆ, ಏಕರೂಪವಾಗಿಲ್ಲ, ನಿರಂತರವಾಗಿ ಬದಲಾಗುತ್ತದೆ, ಏಕರೂಪವಾಗಿದೆ. ಪ್ರಶ್ನೆ 3, ಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತ ಎಷ್ಟು? ಮಸೂರದ ಸಾಮರ್ಥ್ಯ, ವರ್ಧನೆ, ಪಾರ್ಶ್ವಸ್ಥಾನ ಪಲ್ಲಟ ಅಥವಾ ಸಂಗಮ ದೂರ. ಸರಿ ಉತ್ತರ, ಅದನ್ನು ವರ್ಧನೆ ಅಂತ ಕರೀತಾರೆ. 4, ಜೈವಿಕ ಅನಿಲದ ಪ್ರಮುಖ ಘಟಕ ಏನು? ಸಾರಜನಕ, ಜಲಜನಕ, ಮೀಥೇನ್, ಆಮ್ಲಜನಕ. ಸರಿ ಉತ್ತರ, ಮೀಥೇನ್. ಓಮ್ನ ನಿಯಮವನ್ನು ಗಣಿತೀಯವಾಗಿ ಯಾವ ಥರ ವ್ಯಕ್ತಪಡಿಸಬಹುದು? P = IR, R = VI, I = PR, P = PI. ಸರಿ ಉತ್ತರ, P = IR. 6, ನೀರು ತುಂಬಿದ ಲೋಟದಲ್ಲಿ ನಾಣ್ಯವನ್ನು ಇರಿಸಿದೆ. ನಾಣ್ಯ ಮೇಲೆ ಎದ್ದಂತೆ ಕಾಣುತ್ತದೆ, ಇದಕ್ಕೆ ಕಾರಣ ಏನು? ಬೆಳಕಿನ ಪ್ರತಿಫಲನ, ಬೆಳಕಿನ ವಿವರ್ತನೆ, ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ. ಸರಿ ಉತ್ತರ, ಬೆಳಕಿನ ವಕ್ರೀಭವನ. 7, ವಿದ್ಯುತ್ ಮಂಡಲದ ಸುರಕ್ಷತೆಗಾಗಿ ಬಳಸ್ತಕ್ಕಂಥ ಸಾಧನ? ರಿಯೋಸ್ಟಾಟ್, ಫ್ಯೂಸ್, ಅಮ್ಮೀಟರ್, ಸ್ವಿಚ್. ಸರಿ ಉತ್ತರ, ಫ್ಯೂಸ್. 8, ಸೌರಕೋಶಗಳಲ್ಲಿ ಶಕ್ತಿಯ ರೂಪಾಂತರದ ವಿಧ ಏನು? ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿ, ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿ, ಬೆಳಕಿನ ಶಕ್ತಿಯಿಂದ ಉಷ್ಣ ಶಕ್ತಿ, ವಿದ್ಯುತ್ ಶಕ್ತಿಯಿಂದ ಬೆಳಕಿನ ಶಕ್ತಿ. ಸರಿ ಉತ್ತರ, ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿ. 9, 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವಿರುವ ಒಂದು ಸಾಧನವನ್ನು 220 ವೋಲ್ಟ್ ವಿಭವಾಂತರಕ್ಕೆ ಜೋಡಿಸಿದಾಗ ಮಂಡಲದಲ್ಲಿ ಬಳಸಬೇಕಾದ ಫ್ಯೂಸ್ನ ದರ ಏನು? 4 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್, 5 ಆಂಪಿಯರ್. ಸರಿ ಉತ್ತರ, 5 ಆಂಪಿಯರ್. 10, ಮಸೂರದ ಜಾಮಿತಿಯ ಕೇಂದ್ರವು? ದೃಕ್ಕೇಂದ್ರ, ವಕ್ರತಾ ಕೇಂದ್ರ, ಪ್ರಧಾನ ಸಂಗಮ, ಅನಂತ ದೂರದಲ್ಲಿದೆ, ಅದನ್ನು ದೃಕ್ ಕೇಂದ್ರ ಅಂತ ಕರೀತಾರೆ. 11, ಮಸೂರದ ಸಾಮರ್ಥ್ಯ ಮತ್ತು ಸಂಗಮ ದೂರದ ನಡುವಿನ ಸಂಬಂಧ ಏನು? P = 2F, P = F/2, P = 1/F, P = 2 + F. ಸರಿ ಉತ್ತರ, P = 1/F ಅಂತಕ್ಕಂಥದ್ದು ರೈಟ್ ಆನ್ಸರ್. 12, ಆರ್ಮೇಚರ್ನ ಭ್ರಮಣೆಯಲ್ಲಿ 2 ಸಾರಿ ದಿಕ್ಕನ್ನು ಬದಲಾಯಿಸಲು ವಿದ್ಯುತ್ ಪ್ರವಾಹಕ್ಕೆ ಏನಂತ ಕರೀತಾರೆ? ನೇರ ವಿದ್ಯುತ್ ಪ್ರವಾಹ, ಪರ್ಯಾಯ ವಿದ್ಯುತ್ ಪ್ರವಾಹ, ವಿದ್ಯುತ್ ಆವೇಶ, ಕಾಂತಕ್ಷೇತ್ರ. ಸರಿ ಉತ್ತರ, ಅದನ್ನು ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. 13, ಭೂ ಸಂಪರ್ಕ ತಂತಿಯ ಹೊದಿಕೆಯ ಬಣ್ಣ ಯಾವುದಿರುತ್ತೆ? ಹಸಿರು, ಕಪ್ಪು, ನೀಲಿ, ಕೆಂಪು. ಸೊ ಅರ್ಥಿಂಗ್ ವೈರ್ ಎಲ್ಲನೂ ಕೂಡ ಹಸಿರು ಬಣ್ಣದಲ್ಲಿರುತ್ತಲ್ಲ, ಎಸ್. 14, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ವಿದ್ಯುತ್ ಮೋಟಾರ್, ಡೈನಮೋ, ವಿದ್ಯುತ್ ಮೀಟರ್, ಅಯಸ್ಕಾಂತ. ಸರಿ ಉತ್ತರ, ಡೈನಮೋ. ನಮ್ಮ ಜಠರದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗತಕ್ಕಂಥ ಆಮ್ಲ ಯಾವುದು? ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫೂರಿಕ್ ಆಮ್ಲ. ಸರಿ ಉತ್ತರ, ಹೈಡ್ರೋಕ್ಲೋರಿಕ್ ಆಮ್ಲ. 16, ಆಮ್ಲಮಳೆಯ pH ಮೌಲ್ಯ ಎಷ್ಟಿರುತ್ತೆ? 5.6ಕ್ಕಿಂತ ಕಡಿಮೆ, 10ಕ್ಕಿಂತ ಹೆಚ್ಚು, 7, 8, 16, 5.6ಕ್ಕಿಂತ ಕಡಿಮೆ ಇರುತ್ತೆ ಆಮ್ಲಮಳೆಯ pH ಮೌಲ್ಯ. 17,
ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಲಿಟ್ಮಸಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯ ಎಷ್ಟಾಗುತ್ತೆ? 1, 9, 7, 5. ಅದರ pH ಮೌಲ್ಯ 9 ಆಗುತ್ತೆ. 18. ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಮಾಡುವುದರ ಮೂಲಕ ಉಂಟಾಗುವ ಸಂಯುಕ್ತ ಯಾವುದು? ಹೈಡ್ರೋಜನ್ ಕ್ಲೋರೈಡ್, ಮೆಗ್ನೀಸಿಯಂ ಕ್ಲೋರೈಡ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್. ಸರಿ ಉತ್ತರ ಮೆಗ್ನೀಸಿಯಂ ಕ್ಲೋರೈಡ್. 19. ಪ್ರೋಪೈನ್ನಲ್ಲಿರುವ ಒಟ್ಟು ಏಕಬಂಧಗಳ ಸಂಖ್ಯೆ ಎಷ್ಟು? 7, 5, 9, 10. ಸರಿ ಉತ್ತರ 5. 20. ಸೈಕ್ಲೋ ಅಲ್ಕೇನ್ನ ಮೊದಲ ಸದಸ್ಯ ಯಾರು? ಮೀಥೇನ್, ಈಥೇನ್, ಪ್ರೋಪೈನ್, ಸೈಕ್ಲೋಪ್ರೋಪೈನ್. ಸರಿ ಉತ್ತರ ಸೈಕ್ಲೋಪ್ರೋಪೈನ್. ಇದು ಸೈಕ್ಲೋ ಅಲ್ಕೇನ್ನ ಮೊದಲ ಸದಸ್ಯ. 21. ಲೋಹಗಳ ಕ್ರಿಯಾಶೀಲತೆಯ ಸರಿಯಾದ ಇಳಿಕೆ ಕ್ರಮವನ್ನು ಕೇಳಿದ್ದಾರೆ. ಸೊ 21ರಲ್ಲಿ ಬಿ ಇದೆ ನೋಡಿ, MgAlZnFe. ಸರಿ ಉತ್ತರ. 22. ಎಸ್ 3 ಕವಚಗಳನ್ನು ಹೊಂದಿರುವ ಈ ಧಾತುವಿನ ವೇಲೆನ್ಸ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿವೆ. ಕಾರ್ಬನ್, ಸಿಲಿಕಾನ್, ಸಲ್ಫರ್, ಫಾಸ್ಫರಸ್. 22ರ ಸರಿ ಉತ್ತರ ಸಿಲಿಕಾನ್. ದ್ರವರೂಪದ ಅಲೋಹ ಯಾವುದು? ಅಯೋಡಿನ್, ಆಕ್ಸಿಜನ್, ಬ್ರೋಮಿನ್, ಹೈಡ್ರೋಜನ್. ಸೊ ದ್ರವ ರೂಪದ ಅಲೋಹ ಬಂದ್ಬಿಟ್ಟು ಬ್ರೋಮಿನ್. ಸರಿ ಉತ್ತರ. 24. ಇವುಗಳಲ್ಲಿ ಅತ್ಯಂತ ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳತಕ್ಕಂಥ ಪ್ರವೃತ್ತಿ ಇರುವ ಧಾತು ಯಾವುದು? Ca, Na, Ka, Mg. ಸೊ ಕೆ ಸರಿ ಉತ್ತರ. 25. ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಯಾವುದು? ಮೀಥೇನ್, ಈಥೇನ್, ಪ್ರೋಪೈನ್, ಬ್ಯೂಟೇನ್. ಸರಿ ಉತ್ತರ ಮೀಥೇನ್. 26. ಕಾರ್ಬನ್ನ ವೇಲೆನ್ಸಿ ಸಂಖ್ಯೆ ಎಷ್ಟು? 6, 4, 2, 3. ಸರಿ ಉತ್ತರ 4. ಸಸ್ಯಗಳಲ್ಲಿ ಫ್ಲೋಯಂ ಅಂಗಾಂಶ ಏನನ್ನ ಸಾಗಿಸುತ್ತೆ? ನೀರು, ನೀರು ಮತ್ತು ಲವಣ, ಗ್ಲೂಕೋಸ್, ಎಲ್ಲವೂ. ಸರಿ ಉತ್ತರ ಗ್ಲೂಕೋಸ್ ಅನ್ನು ಸಾಗಿಸುತ್ತೆ. 28. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಘಟಕ ಯಾವುದು? ಕಿರುತಟ್ಟೆಗಳು, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ. ಸರಿ ಉತ್ತರ ಕಿರುತಟ್ಟೆಗಳು. 29. ಕೆಳಗಿನವುಗಳಲ್ಲಿ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಯಾವುದು? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೆನಿನ್, ಆಬಿಸಿಕ್ ಆಮ್ಲ. ಸರಿಯಾದ ಉತ್ತರ ಇತ್ತು ಆಬಿಸಿಕ್ ಆಮ್ಲ. ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಒಂದು ಹಾರ್ಮೋನು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 30. ಜೀವಿಗಳ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ? ವಿಸರ್ಜನೆ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಉಸಿರಾಟ. ಅದನ್ನು ವಿಸರ್ಜನೆ ಅಂತ ಕರೀತಾರೆ. 31. ಮಿದುಳಿನ ಅತಿ ದೊಡ್ಡ ಭಾಗ ಯಾವುದು? ಥಲಾಮಸ್, ಮಹಾಮಸ್ತಿಷ್ಕ, ಪಾನ್ಸ್, ಅನುಮಸ್ತಿಷ್ಕ. ಸೊ 31ರ ಸರಿ ಉತ್ತರ ಮಹಾಮಸ್ತಿಷ್ಕ. ಇದು ಮೆದುಳಿನ ಅತಿ ದೊಡ್ಡ ಭಾಗ. 32. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡತಕ್ಕಂಥ ಹಾರ್ಮೋನು ಯಾವುದು? ಅಡ್ರಿನಲಿನ್, ಥೈರಾಕ್ಸಿನ್, ಇನ್ಸುಲಿನ್, ಟೆಸ್ಟೋಸ್ಟಿರಾನ್. ಸೊ 32ರ ಸರಿ ಉತ್ತರ ಇದೆ ಸಿ, ಇನ್ಸುಲಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 33. ಲೈಂಗಿಕ ಸಂಪರ್ಕದಿಂದ ಹರಡದ ರೋಗ ಯಾವುದು? ಗೊನೇರಿಯೋ, ಮಲೇರಿಯಾ, ಏಡ್ಸ್, ಸಿಫಿಲಿಸ್. ಸರಿಯಾದ ಉತ್ತರ ಇತ್ತು 33 ಮಲೇರಿಯಾ. 34. ಅರಣ್ಯ ಸಂರಕ್ಷಣೆಯ ಮುಖ್ಯ ಗುರಿ ಏನು? ಅರಣ್ಯದಲ್ಲಿ ಪ್ರವಾಸ ಕೈಗೊಳ್ಳೋದು, ಜೀವ ವೈವಿಧ್ಯತೆ ಉಳಿಸಿಕೊಳ್ಳೋದು, ಅರಣ್ಯ ಉತ್ಪನ್ನವನ್ನು ಸಂಗ್ರಹಿಸೋದು, ಪರಿಸರ ಸುಂದರವಾಗಿ ಕಾಣಲು. 34 ಬಿ, ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು ಅರಣ್ಯ ಸಂರಕ್ಷಣೆಯ ಮುಖ್ಯ ಗುರಿ. ಪ್ರಶ್ನೆ 35. ಭ್ರೂಣದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಪದಾರ್ಥಗಳು ತಾಯಿಯ ರಕ್ತಕ್ಕೆ ವರ್ಗಾಯಿಸಲು ಸಂಪರ್ಕಿಸುವ ಭಾಗ ಯಾವುದು? 35 ಪ್ಲಾಸೆಂಟಾ, ಹೃದಯ, ಮೂತ್ರಪಿಂಡ, ಜಠರ. ಸರಿ ಉತ್ತರ ಇತ್ತು ಪ್ಲಾಸೆಂಟಾ. 36. ಕೆಳಗಿನವುಗಳಲ್ಲಿ ಜೀವ ವಿಕಾಸದ ದೃಷ್ಟಿಕೋನದಿಂದ ಮಾನವನು ಹೆಚ್ಚು ಸಂಬಂಧಿಸಿರೋದು? ಒಂದು ಚೀನಿ ಶಾಲಾ ಬಾಲಕ, ಒಂದು ಚಿಂಪಾಂಜಿ, ಒಂದು ಜೇಡ, ಒಂದು ಬ್ಯಾಕ್ಟೀರಿಯಾ.
1 ಚೀನಿ ಶಾಲಾ ಬಾಲಕ ಸರಿ ಉತ್ತರ. ವೀರ್ಯಾಣು ಮತ್ತು ಅಂಡಾಣುಗಳ ನಡುವಿನ ಸಂಯೋಗ ಹೊಂದುವ ಕ್ರಿಯೆಯನ್ನ ಏನಂತ ಕರೀತಾರೆ? ಯುಗ್ಮಜ, ನಿಷೇಚನ, ಸಂಯೋಗ, ಭ್ರೂಣ, ಅದನ್ನ ನಿಷೇಚನ ಅಂತ ಕರೀತಾರೆ. 38 ಏಕತಳೀಕರಣದ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತ ಯಾವುದು? 1:2:1, 3:1, 2:1:1, 1:3. ಸೊ 38 ಆಪ್ಷನ್ ಬಿ 3:1 ಸರಿ ಉತ್ತರ. 39 ಓಝೋನ್ ಪದರದ ನಾಶಕ್ಕೆ ಕಾರಣವಾದ ಧಾತು ಯಾವುದು? ಹೈಡ್ರೋಜನ್, ಕ್ಲೋರಿನ್, ಆರ್ಸೆನಿಕ್, ಸಾರಜನಕ. ಸೊ 39 ಕ್ಲೋರಿನ್ ಓಝೋನ್ ಪದರದ ನಾಶಕ್ಕೆ ಕಾರಣ. 40 ಹಾಗೂ ಕಡೆಯ ಪ್ರಶ್ನೆ, ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ 40ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ. ದ್ವಿತಳೀಕರಣದ F2 ಪೀಳಿಗೆಯಲ್ಲಿ ವ್ಯಕ್ತರೂಪದ ಅನುಪಾತ ಏನು? ಸೊ ಸರಿ ಉತ್ತರ ಇದೆ ಸಿ ನೋಡಿ 9:3:3:1 ಸರಿ ಉತ್ತರ. ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಹಳಷ್ಟು ವಿಡಿಯೋಗಳಿದ್ದಾವೆ, ದಯಮಾಡಿ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಮತ್ತೆ